ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ಸಾಮಾನ್ಯ ಪತ್ರಿಕೆ HSTRಗೆ 100 ಮಾರ್ಕ್ಸಿಗೆ ಸಾಮಾನ್ಯ ಪತ್ರಿಕೆ ಇರ್ತೈತಲ್ಲ, ಆ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ ಕಂಪ್ಯೂಟರ್ ಇರುತ್ತೆ. 12 ಮಾರ್ಕ್ಸಿಗೆ ಆ ಒಂದು ಕಂಪ್ಯೂಟರ್ಗೆ ಇರುವಂಥ ಸಿಲೆಬಸ್ ಬಗ್ಗೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದೀರೋ ಅವರಿಗೂ ಸಾಮಾನ್ಯ ಪತ್ರಿಕೆ ಕಾಮನ್ ಆಗಿ ಇರುತ್ತೆ. ಹಾಗೆ HSTR ಸಮಾಜ ವಿಜ್ಞಾನ, ಇಂಗ್ಲೀಷ್ ಈ ರೀತಿ ನಿಮ್ಮ ಮೆಥಡ್ ಪೇಪರ್ ಜೊತೆಗೆ ಏನಿರುತ್ತೆ ಅಂದರೆ ಈ ಒಂದು ಸಾಮಾನ್ಯ ಪತ್ರಿಕೆ ಎಲ್ಲರಿಗೂ ಕಾಮನ್ ಆಗಿರ್ತೈತೆ. ಅದಕ್ಕೋಸ್ಕರ ಯಾರೆಲ್ಲ HSTR ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾನು ಕಂಪ್ಯೂಟರ್ ಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಕಾರ್ಯಕ್ರಮ ಭಾಷೆ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಕಂಪ್ಯೂಟರ್ ಕಾರ್ಯಕ್ರಮಗಳನ್ನು ಬರೆಯಲು ಬಳಸುವ ಭಾಷೆಗೆ ಏನಂತೀವಿ? ಕಾರ್ಯಕ್ರಮ ಭಾಷೆ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಏನು ಕಂಪ್ಯೂಟರ್ ಕಾರ್ಯಕ್ರಮಗಳನ್ನು ಬರೆಯಲು ಯಾವ ಭಾಷೆ ಬಳಸ್ಕೊಳ್ಳುತ್ತೋ ಆ ಭಾಷೆಗೆ ಏನಂತೀವಿ ನಾವು? ಕಾರ್ಯಕ್ರಮ ಭಾಷೆ ಅಂತೇಳಿ ಕರಿತೀವಿ. ಕಂಪ್ಯೂಟರ್ ಯಾವ ಕಾರ್ಯಗಳನ್ನು ಮಾಡಬೇಕು ಎಂದು ಹೇಳಲು ಅಥವಾ ಕಾರ್ಯಕ್ರಮ ಬರೆಯುವವರು ಪಾಲಿಸಬೇಕಾದಂಥ ನಿಯಮಗಳ ಗುಂಪಿಗೆ ಏನಂತೀವಿ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಅಂದರೆ ಕಂಪ್ಯೂಟರ್ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಬೇಕಲ್ಲ, ಹಾಗೆ ಕಾರ್ಯಕ್ರಮ ಬರೆಯುವವರು ಪಾಲಿಸಬೇಕಂತ ನಿಯಮಗಳ ಒಂದು ಗುಂಪಿಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಇವಾಗ ಕಾರ್ಯಕ್ರಮ ಭಾಷೆಗೆ ಸಂಬಂಧಪಟ್ಟಂತಹ ಪದಗಳನ್ನು ನೋಡಿರಿ. ಕಾರ್ಯಕ್ರಮ ಅಥವಾ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಸೂಚನೆಗಳ ಗುಂಪನ್ನು ಏನಂತೀವಿ? ಪ್ರೋಗ್ರಾಮ್ ಅಂತ ಕರಿತೀವಿ. ಸೂಚನೆಗಳನ್ನು ಗುಂಪಿಗೆ ಪ್ರೋಗ್ರಾಮ್ ಅಂತ ಕರಿತೀವಿ. ಅಂದರೆ ಕಂಪ್ಯೂಟರ್ ಕೆಲಸ ಮಾಡಲು ಏನು ಸೂಚನೆಗಳು ಕೊಡುತ್ತೋ ಆ ಒಂದು ಸೂಚನೆ ಕೊಡುವಂಥ ಗುಂಪಿಗೆ ಕಾರ್ಯಕ್ರಮ ಅಥವಾ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ. ಹಾಗಾದರೆ ಸೂಚನೆ ಇನ್ಸ್ಟ್ರಕ್ಷನ್ಸ್ ಅಂದರೆ ಏನಂದರೆ ಸೂಚನೆಗಳು ಕಮಾಂಡ್ಗಳ ಗುಂಪಾಗಿದ್ದು, ಕಮಾಂಡ್ಗಳ ಗುಂಪಿಗೆ ಏನಂತೀವಿ? ಸೂಚನೆಗಳು ಅಂತೇಳಿ ಕರಿತೀವಿ. ಸೂಚನೆಗಳು ಏನಾಗಿರ್ತದೆ? ಕಮಾಂಡ್ಗಳ ಗುಂಪಾಗಿದ್ದು ಇದು ದತ್ತಾಂಶಗಳನ್ನು ಹೇಗೆ ಬಳಸಿಕೊಂಬಂದು ತಿಳಿಸ್ಕೊಡ್ತೈತಿ. ಕಮಾಂಡ್ಗಳ ಗುಂಪಾಗಿದ್ದು ಅಂದರೆ ಏನೇನು ಕಮಾಂಡ್ ಕೊಡ್ತೀವೋ ಆ ಕಮಾಂಡ್ಗಳ ಗುಂಪಾಗಿರ್ತೈತೆ ಇದು ಸೂಚನೆಗಳು. ಇದು ದತ್ತಾಂಶಗಳನ್ನು ಹೇಗೆ ಬಳಸ್ಕೋಬೇಕು ಅಂಥೇಳಿ ತಿಳಿಸ್ಕೊಡೋದಕ್ಕೆ ಏನಂತೀವಿ ನಾವು? ಸೂಚನೆಗಳು ಅಂತೇಳಿ ಕರಿತೀವಿ. ಈಗ ಕೋಡಿಂಗ್ ಅಂದರೆ ಕಾರ್ಯಕ್ರಮವನ್ನು ಬರೆಯುವುದಕ್ಕೆ ಏನಂತೀವಿ? ಕೋಡಿಂಗ್ ಅಂತೇಳಿ ಕರಿತೀವಿ. ಕಾರ್ಯಕ್ರಮವನ್ನು ಯಾವ ರೀತಿ ಬರಿತಾ ಇದ್ದಾವಲ್ಲ ಅದಕ್ಕೇನಂತೀವಿ? ಕೋಡಿಂಗ್ ಅಂತೇಳಿ ಕರಿತೀವಿ. ಹಾಗಾದರೆ ಬಗ್ ಅಂದ್ರೇನು? ಕಾರ್ಯಕ್ರಮದಲ್ಲಿ ತಪ್ಪುಗಳನ್ನು ಅಥವಾ ದೋಷಗಳನ್ನು ಇರ್ತಾವಲ್ಲ ಅದಕ್ಕೇನಂತೀವಿ? ಬಗ್ ಅಂತೇಳಿ ಕರಿತೀವಿ. ಕಾರ್ಯಕ್ರಮದಲ್ಲಿರುವ ತಪ್ಪುಗಳು ಮತ್ತು ದೋಷಗಳಿಗೆ ಬಗ್ ಅಂತೇಳಿ ಕರಿತೀವಿ. ಬಗ್ಗನ್ನು ಗ್ಲಿಚ್ ಅಂತ ಕೂಡ ಕರೀತಾರೆ. ಬಗ್ಗೆ ಇನ್ನೊಂದು ಹೆಸರು ಏನಂದರೆ ಗ್ಲಿಚ್ ಅಂತೇಳಿ ಕರಿತೀವಿ. ಕಾರ್ಯಕ್ರಮದಲ್ಲಿ ಬರೆಯುವಾಗ ಸ್ಪೆಲ್ಲಿಂಗ್ ತಪ್ಪುಗಳಾಗಿರ್ಬೋದು, ಯಾವ ರೀತಿ ಎರರ್ ಬರ್ತಾವಲ್ಲ ಆ ಒಂದು ಎರರ್ಗಳಿಗೆ ಏನಂತೀವಿ ನಾವು? ಬಗ್ ಅಂತ ಕರಿತೀವಿ. ಬಗ್ಗೆ ಗ್ಲಿಚ್ ಅಂತ ಕೂಡ ಕರಿತೀವಿ ಅಂತೆ. ಡಿಬ್ಲಿಂಗ್ ಅಂದರೆ ಕಾರ್ಯಕ್ರಮದಲ್ಲಿ ತಪ್ಪುಗಳನ್ನು ಕಂಡುಹಿಡಿದು ಅದನ್ನು ಸರಿಪಡಿಸುವಂಥ ಕ್ರಿಯೆಗೆ ಏನಂತೀವಿ? ಡಿಬ್ಲಿಂಗ್ ಅಂತೇಳಿ ಕರಿತೀವಿ. ಈ ಗ್ಲಿಚಸ್ ಅಥವಾ ತಪ್ಪುಗಳು ಬರ್ತಾವೆ ಅಂತ ಹೇಳಿದ್ವಿ, ಅವು ಸರಿಪಡಿಸುವಂಥ ಕ್ರಿಯೆಗೆ ಏನಂತೀವಿ? ಡಿಬ್ಲಿಂಗ್ ಅಂತೇಳಿ ಕರಿತೀವಿ. ನೋಡ್ರಿ, ಅಡ ಲಾವೆಲ್ಸ ಇವರು ಪ್ರಪಂಚದ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮನ್ನು ಬರೆದವರು. ಇವರು ಪ್ರಪಂಚದ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮ್ ಬರೆದವರು ಯಾರಂದರೆ ಅಡ್ಡ ಲಾವಸಿ ಅಂತೇಳಿ ಕರಿತೀವಿ. ಚಾರ್ಲ್ಸ್ ಬ್ಯಾಬೇಜ್ ಏನು ಮಾಡ್ತಾರೆ? ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ಅಭಿವೃದ್ಧಿಪಡಿಸಿದ್ರು ಚಾರ್ಲ್ಸ್ ಬ್ಯಾಬೇಜ್ ಆದರೆ ಮೊದಲ ಪ್ರೋಗ್ರಾಮ್ ಬರೆದವರು ಯಾರಂದರೆ ಅಡ್ಡ ಲಾವೇಸಿ ಅಂತೇಳಿ ಕರಿತೀವಿ. ಅನಾಲಿಟಿಕ್ ಎಂಜಿನ್ ಕಂಪ್ಯೂಟರ್ಗಳ ಕಾರ್ಯಕ್ರಮಗಳನ್ನು ಬರೆಯಲು ಏನು ಮಾಡ್ತಾರೆ? ಅನಾಲಿಟಿಕ್ ಎಂಜಿನನ್ನು ಬಳಸ್ತಾರೆ. ಈಗ ಅಡ್ಡ ಲಾವೇಸ್ಗೆ ಏನು ಮಾಡ್ತಾರೆ? ಪ್ರೋಗ್ರಾಮ್ಗಳು ಅಂದರೆ ಕಂಪ್ಯೂಟರ್ಗೆ ಪ್ರೋಗ್ರಾಮನ್ನು ಬರೆದವರು ಯಾರಂತ ಹೇಳಿದ್ರೆ ಅಡ್ಡ ಲಾವೋಸಿ ಅಂತೇಳಿ ಕರಿತೀವಿ. ಈಗ ಕಾರ್ಯಕ್ರಮ ಭಾಷೆ ವರ್ಗೀಕರಣ, ಕ್ಲಾಸಿಫಿಕೇಷನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಕಾರ್ಯಕ್ರಮ ಭಾಷೆ ನೋಡ್ರಿ, ಕೆಳಮಟ್ಟದ ಭಾಷೆ ಅಂದರೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಆಮೇಲೆ ಉನ್ನತ ಮಟ್ಟದ ಭಾಷೆ, ಇದಕ್ಕೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಮುಖ್ಯವಾಗಿ 2 ಭಾಷೆಗಳು ಬರ್ತವೆ ಕಂಪ್ಯೂಟರ್ಗೆ ಅರ್ಥವಾಗುವಂಥ ಭಾಷೆಗಳು. ಕೆಳಮಟ್ಟದ ಭಾಷೆ, ಇನ್ನೊಂದು ಉನ್ನತ ಮಟ್ಟದ ಭಾಷೆ. ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಹಾಗೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಈ ರೀತಿ ಕಂಪ್ಯೂಟರ್ದ ಭಾಷೆಗಳನ್ನು ಮಾಡಲಾಗಿದೆ, ವರ್ಗೀಕರಣ ಮಾಡಲಾಗಿದೆ. ನೋಡಿರಿ, ಮತ್ತೆ ಲೋ ಲೆವೆಲ್ ಲ್ಯಾಂಗ್ವೇಜಲ್ಲಿ ಮತ್ತೆ 2 ವಿಧಗಳಾಗಿ ಮಾಡ್ತೀವಿ. ಒಂದು ಯಾಂತ್ರಿಕ ಭಾಷೆ, ಇನ್ನು ಒಂದು ಜೋಡಣಾ ಭಾಷೆ. ಒಂದು ಮಷಿನ್ ಲೆವೆಲ್ಲು, ಇನ್ನೊಂದು ಅಸೆಂಬ್ಲಿ ಲೆವೆಲ್. 2 ಭಾಷೆಗಳು. ಅಂದರೆ ಲೋ ಲೆವೆಲ್ ಲ್ಯಾಂಗ್ವೇಜಲ್ಲಿ 2 ಮಷಿನ್ ಲ್ಯಾಂಗ್ವೇಜು, ಇನ್ನೊಂದು ಅಸೆಂಬ್ಲಿ ಲ್ಯಾಂಗ್ವೇಜ್. ಅದೇ ರೀತಿ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಮತ್ತೆ 2 ವಿಧ ಇರ್ತವೆ.
ಸ್ಪೆಸಿಫಿಕ್ ಲ್ಯಾಂಗ್ವೇಜು, ಇನ್ನೊಂದು ಜನರಲ್ ಪರ್ಪಸ್ ಲ್ಯಾಂಗ್ವೇಜ್. ಸ್ಪೆಸಿಫಿಕ್ ಪರ್ಪಸ್ ಲ್ಯಾಂಗ್ವೇಜ್ ಅಂದರೆ ವಿಶೇಷ ಉದ್ದೇಶದ ಭಾಷೆ ಹಾಗೂ ಸಾಮಾನ್ಯ ಉದ್ದೇಶದ ಭಾಷೆ ಅಂಥೇಳಿ ಇಲ್ಲಿ ಎರಡು ಪ್ರಕಾರ, ಇದರಲ್ಲಿ ಎರಡು ಮಾಡ್ತೀವಿ. ಹಾಗಾದರೆ ಕೆಳಮಟ್ಟದ ಭಾಷೆ ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತಂದರೆ, ಕಂಪ್ಯೂಟರ್ಗೆ ಅರ್ಥವಾಗುವ ಭಾಷೆಗಳಾದಂತಹ ಯಾಂತ್ರಿಕ ಭಾಷೆ ಅಥವಾ ಜೋಡಣೆ ಭಾಷೆಯನ್ನು ಕೆಳಮಟ್ಟದ ಭಾಷೆ ಅಂತ ಕರಿತೀವಿ. ಕಂಪ್ಯೂಟರ್ಗೆ ಅರ್ಥವಾಗುವ ಭಾಷೆ ಯಾವುದು? ಅದು ಯಾಂತ್ರಿಕ ಭಾಷೆ ಮತ್ತು ಜೋಡಣೆ ಭಾಷೆ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮತ್ತು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಏನು ಮಾಡ್ತೇವೆ? ಕಂಪ್ಯೂಟರ್ಗೆ ಅರ್ಥ ಆಗುವಂಥ ಭಾಷೆಗಳು ಕರಿತೀವಿ ನಾವು ಕೆಳಮಟ್ಟದ ಭಾಷೆ ಅಂತೇಳಿ ಕರಿತೀವಿ. ಈ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ತುಂಬ ಕಷ್ಟ. ಯಾವ ಭಾಷೆ ಇದು? ಯಾಂತ್ರಿಕ ಭಾಷೆ ಮತ್ತು ಜೋಡಣಾ ಭಾಷೆ ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟವಾದ ಕೆಲಸ ಅಂತೆ. ಹಾಗೆ ಕೆಳಮಟ್ಟದ ಭಾಷೆಯ ವಿಧಗಳಲ್ಲಿ ಎರಡು ಅಂತ ಹೇಳಿದ್ವಿ. ಒಂದು ಯಾಂತ್ರಿಕ ಭಾಷೆ, ಇನ್ನೊಂದು ಅಸೆಂಬ್ಲಿ ಲೆವೆಲ್ ಭಾಷೆ. ಜೋಡಣಾ ಭಾಷೆ ಮತ್ತು ಯಾಂತ್ರಿಕ ಭಾಷೆ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಅಂದರೆ ಕೆಳಮಟ್ಟದಲ್ಲಿ ಎರಡು ಬರ್ತವೆ. ಒಂದು ಯಾಂತ್ರಿಕ ಭಾಷೆ ಅಥವಾ ಮಷಿನ್ ಲೆವೆಲ್, ಇನ್ನೊಂದು ಜೋಡಣಾ ಭಾಷೆ ಅಥವಾ ಅಸೆಂಬ್ಲಿ ಭಾಷೆ. ಕಂಪ್ಯೂಟರ್ಗೆ ಅರ್ಥವಾಗುವ ಭಾಷೆಗಳಂಥ ಯಾಂತ್ರಿಕ ಭಾಷೆ, ಜೋಡಣಾ ಭಾಷೆಯನ್ನು ಕೆಳಮಟ್ಟದ ಭಾಷೆ ಅಂತ ಕರಿತೀವಿ ಅಂತೇಳಿ ಇದು ಮುಗಿತಿದ್ದು. ಹಾಗಾದರೆ ಇವಾಗ ಯಾಂತ್ರಿಕ ಭಾಷೆ ಅಥವಾ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನಂತ ನೋಡ್ರಿ. ಇದು ಕೆಳಮಟ್ಟದ ಭಾಷೆಯಾಗಿರ್ತೈತಿ. ಯಾವುದು? ಮಷಿನ್ ಲೆವೆಲ್ ಲ್ಯಾಂಗ್ವೇಜು ಕೆಳಮಟ್ಟದ ಭಾಷೆ. ಇದು ನೇರವಾಗಿ ಕಂಪ್ಯೂಟರ್ಗೆ ಅರ್ಥವಾಗುವಂಥ ಭಾಷೆ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಏನಿರ್ತೈತೆ ನೇರವಾಗಿ ಅದರ ಭಾಷೆ ಇರುವುದರಿಂದ ಅದಕ್ಕೆ ನೇರವಾಗಿ ಅರ್ಥ ಆಗ್ತೈತಿ. ಇದರಲ್ಲಿ ನಾವು ದ್ವಿಮಾನ ಸಂಖ್ಯೆ ಪದ್ಧತಿಯನ್ನು ಬಳಸ್ತೀವಿ. ಅದಕ್ಕೆ ಬೈನರಿ ಸಂಖ್ಯೆ ಅಂತ ಕೊಡ್ತೀವಿ. ಅಂದರೆ 1 ಮತ್ತು 0 ಇವಕ್ಕೇನಂತೀವಿ? ಬೈನರಿ ಸಂಖ್ಯೆ ಅಂತೇಳಿ ಕರಿತೀವಿ. ಈ ದ್ವಿಮಾನ ಸಂಖ್ಯೆ ಪದ್ಧತಿ ಮೇಲೆ ಏನು ಮಾಡ್ತೈತಿ? ಈ ಮಷಿನ್ ಲೆವೆಲ್ ಲ್ಯಾಂಗ್ವೇಜು ಕೆಲಸವನ್ನು ಮಾಡ್ತೈತಿ. ಇದನ್ನು ಮಷಿನ್ ಕೋಡ್ ಅಥವಾ ಬೈನರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. 0 ಮತ್ತು 1 ಏನಂತೀವಿ? ಬೈನರಿ ಲ್ಯಾಂಗ್ವೇಜು ಅಥವಾ ಮಷಿನ್ ಕೋಡ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಇದರ ಕಾರ್ಯಕ್ರಮದ ರಚನೆ ಕೂಡ ಏನಾಗಿರ್ತೈತೆ? ಅತ್ಯಂತ ಕಷ್ಟವಾಗಿರ್ತೈತಿ. ಇದಕ್ಕೆ ಏನಾಗಲ್ಲ, ಯಾವುದೇ ಭಾಷಾಂತರದ ಅಂದರೆ ಟ್ರಾನ್ಸ್ಲೇಟರ್ನ ಅವಶ್ಯಕತೆ ಇರೋದಿಲ್ಲ. ಏಕೆಂದರೆ ಅದ್ರ ಭಾಷೆನೇ ಆಗಿರ್ತೈತಿ. ಇದು ಮಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು ಕಂಪ್ಯೂಟರ್ ಭಾಷೆ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಟ್ರಾನ್ಸ್ಲೇಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದು ಮಷಿನ್ ಡಿಪೆಂಡೆಂಟ್ ಆಗಿರ್ತೈತಿ. ಯಾವುದು? ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮಷಿನ್ ಡಿಪೆಂಡೆಂಟ್ ಆದಂತಹ ಒಂದು ಲ್ಯಾಂಗ್ವೇಜ್ ಆಗಿರ್ತೈತಿ. ಈ ಭಾಷೆಯಲ್ಲಿ ಸೂಚನೆಗಳು ಅಥವಾ ಇನ್ಸ್ಟ್ರಕ್ಷನ್ಸ್ ಕೆಳಗಿನಂತೆ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು OP ಕೋಡ್, ಇನ್ನೊಂದು ಆಪರೆಂಡ್. ಹಾಗಾದರೆ OP ಕೋಡ್ ಅಂದರೆ ಏನು ಅಂತೇಳಿ ನೋಡ್ರಿ. ಯಾವ ನಿರ್ದಿಷ್ಟ ಕಾರ್ಯವನ್ನು ಮಾಡಬೇಕು ಎಂಬುದನ್ನು ಹಿಡಿದಿಟ್ಟಿರ್ತೈತಿ. ಯಾವುದು? OP ಕೋಡ್. ಆಪರೆಂಟ್ ಇದರಲ್ಲಿ ದತ್ತಾಂಶಗಳನ್ನು ವಿಳಾಸದ ರೂಪದಲ್ಲಿ, ಇದರಲ್ಲಿ ಏನಿರ್ತೈತಿ? ದತ್ತಾಂಶ ಹೆಂಗಿರ್ತಂದರೆ ವಿಳಾಸದ ರೂಪದಲ್ಲಿ ಇರ್ತೈತಿ. OP ಕಾರ್ಡಲ್ಲಿ ಏನಿರ್ತೈತಿ? ಆಪರೇಷನ್ ಕೋಡ್ ಅಂತೇಳಿ ಕರಿತೀವಿ. ಅದಕ್ಕೆ ಯಾವ ನಿರ್ದಿಷ್ಟ ಕಾರ್ಯವನ್ನು ಮಾಡಬೇಕು ಎಂಬುದನ್ನು ಈ ಆಪರೇಷನ್ ಕೋಡ್ ಹಿಡಿದಿಟ್ಟುಕೊಂಡಿರ್ತೈತಿ. ಇದು ಆಪರೆಂಡಲ್ಲಿ ದತ್ತಾಂಶಗಳ ವಿಳಾಸ ಇರ್ತೈತಿ. ಇವಾಗ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಂಡಿವಿ. ಇವಾಗ ಜೋಡಣಾ ಭಾಷೆ ಅಥವಾ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಕೂಡ ಕೆಳಮಟ್ಟದ ಭಾಷೆಯಾಗಿರ್ತೈತಿ. ಇದರಲ್ಲಿ ಕೂಡ ದ್ವಿಮಾನ ಸಂಖ್ಯೆಗಳ ಬದಲು ಏನು ಮಾಡ್ತಾರೆ? ಅಕ್ಷರಗಳಿರ್ತವೆ. ಅಲ್ಲಿ ಇದರಲ್ಲಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ದ್ವಿಮಾನ ಇತ್ತು. ಆದರೆ ಇಲ್ಲಿ ದ್ವಿಮಾನ ಬದಲಾಗಿ ಏನಿರ್ತೈತಿ? ಅಕ್ಷರಗಳು ಅಥವಾ ಸಂಕೇತ ರೂಪದಲ್ಲಿ ನಾವೇನು ಮಾಡ್ತೀವಿ? ಇನ್ಸ್ಟ್ರಕ್ಷನನ್ನು ಕೊಡ್ತಾ ಇರ್ತೀವಿ. ಇದನ್ನು ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಯಾವುದಕ್ಕೆ? ಜೋಡಣಾ ಭಾಷೆಗೆ ಸಿಂಬಾಲಿಕ್ ಲ್ಯಾಂಗ್ವೇಜ್. ಯಾಕಂದರೆ ಸಂಕೇತದ ರೂಪದಲ್ಲಿ ಕೆಲಸ ಮಾಡೋದ್ರಿಂದ ಏನಂತೀವಿ? ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಈ ಭಾಷೆ ಕಂಪ್ಯೂಟರ್ಗೆ ನೇರವಾಗಿ ಅರ್ಥ ಆಗೋದಿಲ್ಲ. ಏನಾಗೋದಿಲ್ಲ, ಇದು ಅಕ್ಷರಗಳು ಸಂಕೇತ ಅಂದರೆ ಜೋಡಣಾ ಭಾಷೆ ಕಂಪ್ಯೂಟರ್ಗೆ ನೇರವಾಗಿ ಅರ್ಥ ಆಗೋದಿಲ್ಲ. ಅದರಿಂದ ಈ ಭಾಷೆಯನ್ನು ನಾವು ಯಾಂತ್ರಿಕ ಭಾಷೆಗೆ ಭಾಷಾಂತರಿಸ್ತೀವಿ. ಮತ್ತು ಮಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಏನು ಮಾಡ್ತೀವಿ? ಇದು ಟ್ರಾನ್ಸ್ಲೇಟ್ ಮಾಡ್ತೀವಿ. ಹಾಗಾದರೆ ಭಾಷಾಂತರ ಮಾಡಬೇಕು ಅಂತಂದರೆ ಏನು ಮಾಡಬೇಕಂದ್ರೆ, ಭಾಷಾಂತರ ಮಾಡಲು ನಮಗೆ ಏನಬೇಕು? ಅಸೆಂಬ್ಲಿಯ ಅವಶ್ಯಕತೆ ಇರ್ತೈತಿ. ಭಾಷಾಂತರ ಮಾಡಲು ಅಸೆಂಬ್ಲಿ ಎಂಬ ಭಾಷಾಂತರಕದ ಅಂದರೆ ಟ್ರಾನ್ಸ್ಲೇಟ್ ಅವಶ್ಯಕತೆಯಲ್ಲಿ ಇರ್ತೈತಿ. ಇದು ಮಷಿನ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್ ಆಗಿದೆ. ಯಾವುದು? ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಉದಾಹರಣೆಗೆ ಹೇಳಬೇಕಂದ್ರೆ ಸ್ವಿಫ್ಟ್ X86 ಇವು ಏನು? ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಭಾಷೆಗಳು ಉದಾಹರಣೆ ಹೇಳಬೇಕಾದ್ರೆ. ಇವಾಗ ಉನ್ನತ ಮಟ್ಟದ ಭಾಷೆ. ಈಗ ಉನ್ನತ ಮಟ್ಟ ಇವಾಗ ಏನಾಯಿತು? ಮಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ 2 ತಿಳ್ಕೊಂಡಿವಿ. ಒಂದು ಯಾಂತ್ರಿಕ ಭಾಷೆ, ಒಂದು ಜೋಡಣಾ ಭಾಷೆ. ಇವಾಗ ಉನ್ನತ ಮಟ್ಟ ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಏನು ತಿಳ್ಕೊಬೇಕಂತ ನೋಡ್ರಿ. ಇದು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗಬಲ್ಲ ಭಾಷೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಏನಾಗುತ್ತೆ? ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವಂಥ ಒಂದು ಭಾಷೆ. ಈ ಭಾಷೆಯನ್ನು ಇಂಗ್ಲೀಷ್ ಅಥವಾ ಕೆಲವು ಸಂಕೇತಗಳು ಬಳಸಿ ಬರೀತಾರೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಭಾಷೆಯನ್ನು ಇಂಗ್ಲೀಷ್ ಅಥವಾ ಕೆಲವು ಸಂಕೇತಗಳನ್ನು ಬಳಸಿ ಈ ಒಂದು ಭಾಷೆಯನ್ನು ಬರೀತಾರೆ. ಇದು ಕೂಡ ಮಷಿನ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್ ಆಗಿದೆ. ಯಾವುದು? ಹೈ ಲೆವೆಲ್ ಲ್ಯಾಂಗ್ವೇಜ್.
ಈ ಭಾಷೆಗಳಿಗೆ ಭಾಷಾಂತರದ ಅವಶ್ಯಕತೆ ಇದೆ. ಇದಕ್ಕೂ ಕೂಡ ಏನಿದೆ, ಭಾಷಾಂತರ ಮಾಡುವಂಥ ಅವಶ್ಯಕತೆ ಇಲ್ಲಿ ಕೂಡ ಕಂಡುಬರ್ತೈತಿ. ಉದಾಹರಣೆ ಹೇಳಬೇಕಾದರೆ ಪೋರ್ಟಲ್ ಇಂಪಾರ್ಟೆಂಟ್. ಇವು ಎಲ್ಲ ಎಕ್ಸಾಮಲ್ಲಿ ಕೇಳಿದರೆ, ಮೊನ್ನೆ ಕೇಳ್ತಾರೆ. GPSCಗಳಲ್ಲಿ ಇವೆಲ್ಲ ಏನಾಗಿದೆ, ಜಾಸ್ತಿ ಆಗಿದೆ ನೋಡಿ, ನೆನ್ಪಿಟ್ಕೊಳ್ರಿ. ಉನ್ನತ ಮಟ್ಟದ ಭಾಷೆಗಳು ಯಾವ್ಯಾವು ಅಂತ ಹೇಳಿ ಕೇಳ್ತಾರೆ. ಪೋರ್ಟಲ್ ಫಾರ್ಮುಲಾ ಟ್ರಾನ್ಸ್ಲೇಟರ್ ಅಂತೇಳಿ ಕರಿತೀವಿ. ಇದಕ್ಕೇನು ಕರಿತೀವಿ? ಫಾರ್ಮುಲಾ ಟ್ರಾನ್ಸ್ಲೇಟರ್ ಅಂತೇಳಿ ಕರಿತೀವಿ. ಇದು ಯಾವಾಗ ಬಂತಪ್ಪ ಅಂದರೆ 1957ರಲ್ಲಿ ಇದು ಪೋರ್ಟಲ್ ಅನ್ನುವಂಥ ಭಾಷೆ ಬರ್ತೈತಿ. ಇದನ್ನು ಅಭಿವೃದ್ಧಿಪಡಿಸಿದವರು ಯಾರಂದರೆ ಜಾನ್ ಬಕಸ್ ಟೀಮ್ ಎಟ್ಟಿ IBM ಅಂದ್ರೇನು? ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ ಅಂತ ಅರ್ಥ. ಇದು ಎಲ್ಲಿ ಬಳಸ್ತೀವಿ ಹಾಗಾದರೆ ಪೋರ್ಟಲ್ ಅಂತಂದರೆ, ಇದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಹಾಗೂ ಕಾಂಪ್ಲೆಕ್ಸ್ ಸೈಂಟಿಫಿಕ್ ಇದೆಲ್ಲ ಏನು ಮಾಡ್ತೀವಿ ನಾವು, ಈ ಪೋರ್ಟಲನ್ನು ಬಳಸ್ತೀವಿ. ಇದರದ್ದು ಲಾಂಗ್ ಫಾರ್ಮ್ ಎಲ್ಲ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಫಾರ್ಮುಲಾ ಟ್ರಾನ್ಸ್ಲೇಟರ್ ಅಂತೇಳಿ. ಈಗ ಅಲ್ಗೋಲ್ ಏನು ಮಾಡ್ತಾರೆ, ಇದೇನು ಇಸ್ವಿ ಏನು ಕೇಳಲ್ಲ, ಯಾವಾಗ ಬಂತು ಅಂತೇಳಿ. ಅದು ಸುಮ್ಮನೆ ನಾವು ಮಾಹಿತಿಗೋಸ್ಕರ ನೆನ್ಪಿಟ್ಕೊಳ್ಳೋಣ. ಅಲ್ಗೋಲ್ ಇದ್ರ ಲಾಂಗ್ ಫಾರ್ಮ್ ಕೇಳ್ತಾರೆ. ಆಲ್ಗೋರಿದಮಿಕ್ ಲ್ಯಾಂಗ್ವೇಜ್ ಅನ್ನೋದು ಅಲ್ಗೋಲ್ನ ಒಂದು ಫುಲ್ ಫಾರ್ಮ್ ಆಗಿರ್ತೈತಿ. ಇದು ಯಾವಾಗ ಬಂತಂದರೆ 1958ರಲ್ಲಿ ಬರ್ತೈತಿ. ಇದು ಯಾರಪ್ಪ ಅಭಿವೃದ್ಧಿಪಡಿಸಿದ್ರು ಅಂದರೆ, ಇದನ್ನು ಕೂಡ ಜಾನ್ ಬಕಸ್ ಮತ್ತು ಎಕ್ಸ್ಪಾಂಡೆಡ್ ಬೈ ಪೀಟರ್ ನಾವರ್. ಹಾಗೆ ಇದು ಎಲ್ಲಿ ಬಳಸ್ಕೊಳ್ತೀವಿ ನಾವು ಅಂತಂದರೆ, ಇದನ್ನು ಕೂಡ ಸೈಂಟಿಫಿಕ್ ಮತ್ತು ಇಂಜಿನಿಯರಿಂಗಲ್ಲಿ, ಅಲ್ಲಿ ಇದು ಮ್ಯಾಥಮೆಟಿಕಲ್ ಮತ್ತು ಸೈಂಟಿಫಿಕ್ ಬಂದಿತ್ತು, ಇಲ್ಲಿ ಇಂಜಿನಿಯರಿಂಗ್ ಬಂದಿದೆ. ಇದು ಸೈಂಟಿಫಿಕ್ ಅಲ್ಲೂ ಕಾಮನ್, ಇಲ್ಲೂ ಕಾಮನ್. ಈಗ ಲಿಪ್ಸ್ ಇದು ನೋಡಿ, ಲಿಸ್ಟ್ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ದು ಲಾಂಗ್ ಫಾರ್ಮ್ ಇದೆ. ಇದು 1958ರಲ್ಲಿ ಏನು ಮಾಡಲಾಯಿತು, ಪರಿಚಯಿಸಲಾಯಿತು. ಇದು ಯಾರಪ್ಪ ಅಭಿವೃದ್ಧಿಪಡಿಸಿದ್ರು ಅಂದರೆ ಜಾನ್ ಮೆಕಾರ್ಟಿ ಅವರು. ಇದು ಎಲ್ಲಿ ಬಳಸ್ತೀವಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಪಾರ್ಟೆಂಟ್ ಇದು. AI ಅಂದರೆ ಕೃತಕ ಬುದ್ಧಿಮತ್ತೆಯಲ್ಲಿ ಏನು ಮಾಡ್ತೀವಿ ನಾವು, ಈ ಲಿಸ್ಟ್ ಪ್ರೋಗ್ರಾಮಿಂಗನ್ನು ಬಳಸ್ತೀವಿ. ಈಗ ಕೋಬಾಲ್ ಇದ್ರದ್ದು ಲಾಂಗ್ ಫಾರ್ಮ್ ಕೂಡ ಕೇಳ್ತಾರೆ. ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಇಂಪಾರ್ಟೆಂಟ್ ಇದು. ಇದು 1959ರಲ್ಲಿ ಕಂಡುಹಿಡಿಯಲಾಯಿತು. ಇದನ್ನು ಅಭಿವೃದ್ಧಿಪಡಿಸಿದರೆ ಅಂದರೆ ಗ್ರೇಸ್ ಹೋಪರ್. ಇದು ಎಲ್ಲಿ ಬಳಸ್ತಿದ್ರೆ ಬಿಸ್ನೆಸ್ ಮತ್ತು ಫೈನಾನ್ಸ್ಗೋಸ್ಕರ ಏನು ಮಾಡ್ತೀವಿ, ಕೋಬಾಲನ್ನು ಬಳಸ್ತೀವಿ. ಈಗ ಬಿಗಿನರ್ಸ್ ಆಲ್ ಪರ್ಪೋಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್. ಬೇಸಿಕ್ದು ಲಾಂಗ್ ಫಾರ್ಮ್ ಕೇಳ್ತಾರೆ. ಬಿಗಿನರ್ಸ್ ಆಲ್ ಪರ್ಪೋಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್. ಇದು 1964ರಲ್ಲಿ ಬಿಡುಗಡೆ ಆಯಿತು. ಇದು ಯಾರು ಅಭಿವೃದ್ಧಿಪಡಿಸಿದ್ರು ಅಂದರೆ ಜಾನ್ ಜರ್ಗೋ ಕೆಮೆನಿ ಮತ್ತು ಥಾಮಸ್ ಇ ಕುರ್ತ್. ಇದು ಎಲ್ಲಿ ಬಳಸ್ತೀವಿ ಅಂದರೆ ಎಜುಕೇಷನಲ್ ಮತ್ತು ಬಿಸ್ನೆಸ್ಗಾಗಿ ಏನು ಮಾಡ್ತೀವಿ, ಈ ಒಂದು ಬೇಸಿಕನ್ನು ಬಳಸ್ತೀವಿ. ಈಗ ಪ್ಯಾಸ್ಕಲ್ ಏನಿವೆ ಎಲ್ಲ ಅಂದರೆ, ಇವೆಲ್ಲ ನಾವು ಏನು ಮಾಡ್ತೀವಿ, ಉನ್ನತ ಮಟ್ಟದ ಭಾಷೆಗಳ ಬಗ್ಗೆ ತಿಳ್ಕೊತಿದ್ದೀವಿ. ಇವು ಹೈ ಲೆವೆಲ್ ಲ್ಯಾಂಗ್ವೇಜ್ದು ಅಲ್ಲಿ ಬರುವಂಥ ಭಾಷೆಗಳು. ಈಗ ಪ್ಯಾಸ್ಕಲ್ ಇದೇನು ಮಾಡಲಾಯಿತು, 1970ರಲ್ಲಿ ಏನು ಮಾಡಲಾಯಿತು, ಕಂಡುಹಿಡಿಯಲಾಯಿತು. ಅಭಿವೃದ್ಧಿಪಡಿಸಿದವರು ನಿಕೋಲಸ್ ವಿರ್ತ್ ಅವರು. ಇದು ಎಲ್ಲಿ ಬಳಸ್ತೀವಿ ಅಂದರೆ, ಇದನ್ನು ಕೂಡ ಎಜುಕೇಷನಲ್ಲಿ ಬೇಸಿಕ್ಕು ಮತ್ತು ಪ್ಯಾಸ್ಕಲ್ ಏನು ಮಾಡ್ತೀವಿ, ಎಜುಕೇಷನ್ ಪರ್ಪಸ್ಸು ಬಳಸ್ತೀವಿ. ಈಗ ಸಿ ಪ್ರೋಗ್ರಾಮಿಂಗ್, ಇದು 1972ರಲ್ಲಿ ಕೂಡ ಕಂಡುಹಿಡಿಯಲಾಯಿತು ಈ ಭಾಷೆ. ಇದು ಅಭಿವೃದ್ಧಿಪಡಿಸಿದವರು ಯಾರಂದರೆ ಡೆನಿಸ್ ರಿಚಿ. ಇದು ಎಲ್ಲಿ ಬಳಸ್ತೀವಿ ಅಂದರೆ ಸಿಸ್ಟಮ್ ಪ್ರೋಗ್ರಾಮಿಂಗಲ್ಲಿ ಏನು ಮಾಡ್ತೀವಿ ನಾವು, ಸಿ ಪ್ರೋಗ್ರಾಮನ್ನು ಬಳಸ್ತೀವಿ, ಅಂದರೆ ಕಂಪ್ಯೂಟ್ರಲ್ಲಿ ಬಳಸ್ತೀವಿ ಇದು. ಈಗ C++, ಇದು ಒಂದು ಹೈ ಲೆವೆಲ್ ಲ್ಯಾಂಗ್ವೇಜು. ಇದು 1983ರಲ್ಲಿ ಕಂಡುಹಿಡಿಯಲಾಯಿತು. ಅಭಿವೃದ್ಧಿಪಡಿಸಿದವರು ಅಂದರೆ ಬರ್ಜನಿ ಸ್ಟಾರ್ಟರ್ಪ್ ಅವರು. ಇದು ಎಲ್ಲಿ ಬಳಸ್ತೀವಿ ಅಂದರೆ ಸಿಸ್ಟಮ್ ಅಬ್ಜೆಕ್ಟ್ ಪ್ರೋಗ್ರಾಮಿಂಗಲ್ಲಿ ಬಳಸ್ತೀವಿ. ಇದನ್ನು ಕೂಡ ಸಿಸ್ಟಮಲ್ಲಿ ಬಳಸ್ತೀವಿ. ಈಗ ವಿಜುವಲ್ ಬೇಸಿಕ್ಸ್ VB ಅಂತ ಕರಿತೀವಿ. ಇದು 1991ರಲ್ಲಿ ಕಂಡುಹಿಡಿಯಲಾಯಿತು. ಅಭಿವೃದ್ಧಿಪಡಿಸಿದವರು ಮೈಕ್ರೋಸಾಫ್ಟ್ ಕಂಪ್ನಿಯವರು. ಇದು ಎಲ್ಲಿ ಬಳಸ್ತೀವಿ ಅಂತಂದರೆ, ಇದು ಅಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಬಳಸ್ತೀವಿ. ಈಗ ಪೈಥಾನ್, ಇದನ್ನು ಕೂಡ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ನ ಭಾಷೆ ಇದು. ಇದು ವರ್ಷ ಯಾವುದಂದರೆ 1991. ಅಭಿವೃದ್ಧಿಪಡಿಸಿದರು ಗೈಡಿಗೋ ವ್ಯಾನ್ ರಜಮ್ ಎಂಬುದು. ಇದು ಎಲ್ಲಿ ಬಳಸ್ತೀವಿ ಅಂದರೆ ಬಿಸ್ನೆಸ್ ಅಪ್ಲಿಕೇಶನಲ್ಲಿ ನಾವೇನು ಮಾಡ್ತೀವಿ, ಪೈಥಾನನ್ನು ಬಳಸ್ತೀವಿ. ಈಗ ಜಾವಾ, ಇದನ್ನು ಕೂಡ ಇಂಪಾರ್ಟೆಂಟು. 1995ರಲ್ಲಿ ಕಂಡುಹಿಡಿಯಲಾಯಿತು. ಅಭಿವೃದ್ಧಿಪಡಿಸಿದರು ಜೇಮ್ಸ್ ಗೋಸ್ಲಿಂಗ್ ಅಂಥೇಳಿ. ಇದು ಎಲ್ಲಿ ಬಳಸ್ತೀವಿ ಅಂದರೆ ಇಂಟರ್ನೆಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಈ ಒಂದು ಭಾಷೆಯನ್ನು ನಾವು ಬಳಸ್ತೀವಿ. ಇವಾಗ ಶಿ ಹ್ಯಾಶ್ ಅಥವಾ
ಏನಂತೀವಿ ನೆಟ್ ಅಂತೇಳಿ ಕರಿತೀವಿ. ಇದು 2000ರಲ್ಲಿ ಕಂಡುಹಿಡಿಯಲಾಯಿತು. ಅಭಿವೃದ್ಧಿಪಡಿಸಿದವರು ಮೈಕ್ರೋಸಾಫ್ಟ್ ಕಂಪ್ನಿಯವರು ಮತ್ತು ಆಂಡ್ರೆಸ್ ಹೆಜೆಲ್ಸ್ಬರ್ಗ್ ಮತ್ತು ಹಿಜ್ ಟೀಮ್ ಅವರು. ಇದೆಲ್ಲಿ ಬಳಸ್ತೀವಿ ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಗೇಮಿಂಗಲ್ಲಿ ಬಳಸ್ತೀವಿ. ಎಜುಕೇಷನ್ ಪರ್ಪಸ್ ನಾವೇನು ಬೇಸಿಕ್ ಮತ್ತು ಇನ್ನೊಂದು ಯಾವ್ದು ನೋಡಿದೆವಲ್ಲ, ಬೇಸಿಕ್ ಮತ್ತು ಇನ್ನೊಂದು ಜಾವಾ ನೋಡ್ತೀವಿ. ಜಾವಾ ಅಲ್ಲ ಸಾರಿ, ಪ್ಯಾಸ್ಕಲ್ಲು ಮತ್ತು ಬೇಸಿಕ್ ಎರಡು ಏನು ಎಜುಕೇಷನ್ ಪರ್ಪಸ್ ಇರುವಂತಹ ಲ್ಯಾಂಗ್ವೇಜ್ಗಳು. ಇಷ್ಟೇನಾಯ್ತಂದರೆ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬರುವಂಥ ಭಾಷೆಗಳು. ಇವು ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಯಾವ್ಯಾವ ಭಾಷೆ ಬರ್ತಾವೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೋಬೇಕು. ಹಾಗೆ ಲಾಂಗ್ ಫಾರ್ಮ್ ಕೇಳ್ತಾರೆ. ಇದು ಕಂಡುಹಿಡಿದರು ಮತ್ತು ಇಸ್ವಿ ಏನು ಕೇಳೋದಿಲ್ಲ ಅಷ್ಟಾಗಿ, ಆದರೂ ನಾವು ಒಂದು ಮಾಹಿತಿಗೋಸ್ಕರ ನೆನ್ಪಿಟ್ಕೊಳ್ಳೋಣ. ಆದರೆ ಇಂಪಾರ್ಟೆಂಟ್ ಏನಂದರೆ ಇವು ಯಾವ ಲ್ಯಾಂಗ್ವೇಜಲ್ಲಿ ಬರ್ತೀವಿ, ಅಂದರೆ ಯಾವ ಭಾಷೆಯಲ್ಲಿ ಬರ್ತೇವೆ, ಉನ್ನತ ಮಟ್ಟದ ಭಾಷೆನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಹಿಂಗೆಲ್ಲ ಕೇಳ್ತಾರೆ. ಅದಕ್ಕೆ ನಾವು ಈ ಒಂದು ಭಾಷೆಗಳನ್ನು ಏನು ಮಾಡಬೇಕು, ನೆನ್ಪಿಟ್ಕೊಳ್ಬೇಕು. ಇವಾಗ ಏನು ಮಾಡಿ ನಾವು ಇಲ್ಲಿ ತನಕ ಉನ್ನತ ಮಟ್ಟದ ಭಾಷೆಗಳ ಬಗ್ಗೆ ತಿಳ್ಕೊಂಡಿವಿ. ಇಲ್ಲಿಗೆ ಈ ತರಗತಿ ಸಾಕು, ಯಾಕೆಂದರೆ ವಿಡಿಯೋ ಲೆಂತಿ ಆಗ್ತೈತಿ. ಮುಂದಿನ ತರಗತಿಯಲ್ಲಿ ಮುಂದಿನ ಟಾಪಿಕ್ ಕುರಿತು ತರಗತಿಯನ್ನು ಮಾಡೋಣ. ಇಲ್ಲಿಗೆ ನಾವು ಮಷಿನ್ ಲೆವೆಲ್ ಲ್ಯಾಂಗ್ವೇಜು ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಂಡಿದ್ವಿ. ಪ್ರೋಗ್ರಾಮ್ ಅಂದರೆ ಕಂಪ್ಯೂಟರ್ ಪ್ರೋಗ್ರಾಮಲ್ಲಿ. ಮುಂದಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗವನ್ನು ಕಂಟಿನ್ಯೂ ಆಗಿ ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.